ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭವಾಗಿ ಈಗಾಗಲೇ 9 ದಿನಗಳು ಕಳೆದಿವೆ. ಈಗಾಗಲೇ ಏನು ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಹೋರಾಟಗಳು ಏನು ಸುವರ್ಣ ಗಾರ್ಡನ್ನಲ್ಲಿ ವಿವಿಧ ಹೋರಾಟಗಳು ನಡೆದಿರುವಂಥದ್ದು. ಸದ್ಯ ನಾವು ಏನು ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಇರುವಂಥದ್ದು. ಇವತ್ತು ವಿಭಿನ್ನ ರೀತಿಯಲ್ಲಿ ಏನು ಮದ್ಯಪ್ರಿಯರು ಹೋರಾಟವನ್ನ ಮಾಡ್ತಿರುವಂಥದ್ದು. ಇವರು ಕೂಡ ಏನು ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಅಂತೇಳಿ ರಿಜಿಸ್ಟರ್ ಕೂಡ ಮಾಡಿರುವಂಥದ್ದು. ಅದೇ ರೀತಿ ಒಂದು ಸ್ಲೋಗನ್ ಕೂಡ ಮಾಡಿದ್ದಾರೆ. ನಿತ್ಯ ನುಡಿ ಸತ್ಯ ನುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಅಂತೇಳಿ ಸ್ಲೋಗನ್ ಅನ್ನ ಕೂಡ ಮಾಡಿದ್ದಾರೆ. ಅದೇ ರೀತಿ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಹೋರಾಟ ಮಾಡ್ತಿರುವಂತದ್ದು. ಸದ್ಯ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಯಾವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡಿದ್ರಿ, ಏನಂತ? ಸರ್, ಇವಾಗ ಮೊದಲನೇದಾಗಿ ನಾವು ಏನು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಘದ ಒಂದು ಧ್ಯೇಯೋದ್ದೇಶಗಳನ್ನ ಇಲ್ಲಿವರೆಗೂ ನಾವು ಪ್ರಸ್ತುತಪಡಿಸಿದ್ವಿ. ಈಗ ನಮಗೆ ಮೇಜರ್ ಆಗಿ ಬೇಕಾಗಿರೋದು ಅಂತ ಏನಂದ್ರೆ ಆರೋಗ್ಯ. ಏನು ಇವತ್ತು ಮದ್ಯಪಾನ ಪ್ರಿಯ ಮದ್ಯವನ್ನು ತಗೊಂಡು ಆರೋಗ್ಯ ಕೆಟ್ಟ ಸಂದರ್ಭದಲ್ಲಿ ಅವನಿಗೆ ಆರೋಗ್ಯವನ್ನ ಚಿಕಿತ್ಸಾ ವೆಚ್ಚವನ್ನ ಸಂಪೂರ್ಣವಾಗಿ ಸರ್ಕಾರ ಭರಿಸಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಸರ್. ಅದಾದ್ಮೇಲೆ ಏನು ಆ ಮಕ್ಕಳು ಮದ್ಯಪಾನ ಪ್ರಿಯ ಇದಾದ ಅವನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಇದಾದಾಗ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವ್ರ ಚಿಕ್ಕಿದು ಏನು ಎಜುಕೇಷನ್ ಆಗಲಿ, ಇದು ಹಾಸ್ಟೆಲ್ಸ್ ಆಗಲಿ, ಸೊ ಆ ಥರದ ಒಂದು ಫೆಸಿಲಿಟೀಸ್ನ ಸರ್ಕಾರನೇ ಮಾಡಿಕೊಡ್ಬೇಕು ಅಂತ. ಯಾಕೆಂದರೆ ಅವನು ಟ್ಯಾಕ್ಸ್ನ ಕಟ್ಟಿ ಅವನು ತಗೊತಾನೆ, ಮದ್ಯವನ್ನು ಸೇವಿಸ್ತಾನೆ. ಯಾವುದೇ ಒಂದೇ ಒಂದು ಸಿಂಗಲ್ ಏನು ಟ್ಯಾಕ್ಸ್ನು ಕೂಡ ಅವನು ಪೆಂಡಿಂಗ್ ಇಟ್ಕೊಂಡಿರೋದಿಲ್ಲ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಆಗಿರ್ಬೋದು. ನಮ್ಮ ಪ್ರಕಾರ ಅವ್ರನ್ನ ಫಸ್ಟ್ ಪ್ರಿಯಾರಿಟಿನ ಅವನಿಗೆ ಕೊಡಬೇಕು ಅಂತ ಒಂದು ಡಿಮ್ಯಾಂಡ್ ಸರ್. ಆಮೇಲೆ ಇನ್ನೊಂದು ನಮ್ದೇನು ಈಗ ಎಲ್ಲ ನಿಗಮಗಳನ್ನ ಮಾಡಿದ್ದಾರೆ, 110 ಹಲವಾರು ನಿಗಮಗಳು ಮಾಡಿದ್ದಾರೆ. ಅಲ್ಲಿ ಬೇಕಾದ ಫೆಸಿಲಿಟೀಸ್ನ ಆಯಾ ಇಲಾಖೆ ಮುಖಾಂತರ ಕೊಡ್ತಾ ಇದ್ದಾರೆ. ನಾವೇನು ಕೇಳ್ತಾ ಇದ್ದೀವಿ, ವರ್ಷಕ್ಕೆ 36,000 ಕೋಟಿ ಒಂದು ನಮಗೆ ರಾಜ್ಯ ಸಂಗ್ರಹ ರೆವಿನ್ಯೂ ಕಲೆಕ್ಟ್ ಆಗ್ತದೆ. ಆ ರೆವಿನ್ಯೂ ಕಲೆಕ್ಟ್ ಆದ್ರಲ್ಲಿ ಅದ್ರ 10%ನ್ನ ನಮಗೆ ರಿಸರ್ವ್ ಮಾಡಿ ಒಂದು ಕಲ್ಯಾಣ ನಿಧಿ ಮಾಡಿ ಅಲ್ಲಿಂದ ಆ ಕುಟುಂಬಗಳಿಗೆ, ಆ ಹೆಣ್ಮಕ್ಳಿಗೆ, ಆ ಮಕ್ಕಳಿಗೆ ಒಂದು ಏನೋ ಒಂದು ಬೇರೆದೊಂದು ಸೌಲಭ್ಯನ ಅನುಕೂಲ ಮಾಡಿಕೊಡ್ಲಿ ಅಂತ ಒಂದು ಡಿಮ್ಯಾಂಡ್ ಸರ್. ಮತ್ತೊಂದು ಸರ್, ಈಗೇನಾಗಿದೆ, ಬೇರೆ ಎಲ್ಲ ಇದರಲ್ಲೂ ವಸತಿ ನಿಗಮಗಳು ಜಾಸ್ತಿ ಮಾಡ್ತಾರೆ. ಈಗ ಏನಾಗಿದೆ, ಕೆಲವರು ತುಂಬ ಬಡವರು, ತುಂಬ ಪೂರಿ ಇರೋವಂಥವ್ರು ಮನೆಗಳಿರೋದಿಲ್ಲ, ಎಲ್ಲೋ ಶೆಡ್ಡಲ್ಲಿ ವಾಸವಾಗಿರ್ತಾರೆ. ಆಮೇಲೆ ಕೆಲವು ಎಲ್ಲ ಈ ಟೆಂಟ್ ಕಟ್ಕೊಂಡಿರ್ತಾರೆ. ಅಂತ ಇವ್ರನ್ನ ಗುರುತಿಸಿ ಈಗ ನಾವು ನಮ್ಮ ನೋಂದಣಿ ಚಾಲನೆ ಮಾಡಿದ್ವಿ ಇವ್ರಿಗೆ ಮೆಂಬರ್ಶಿಪ್ನ, ಅವ್ರನ್ನ ಹುಡುಕಿ ಅವರಿಗೆ ವಸತಿ ಸೌಲಭ್ಯವನ್ನು ಕೊಡಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿವಿ ಸರ್. ಸರಿಗ ಕೆಲವೊಂದಿಷ್ಟು ಮದ್ಯಪ್ರಿಯರಿಗೆ ಕುಡುಕರು ಅಂತ ಹೇಳಿ ಕರೀತಾರೆ, ಈ ಬಗ್ಗೆ ಹೇಳೋದೇನು ಸರ್? ದಯವಿಟ್ಟು ಏನಾಗಿದೆ, ಇದು ಕುಡುಕ ಅನ್ನೋದು ಅನ್ಪಾರ್ಲಿಮೆಂಟರಿ ವರ್ಡ್ ಈ ದೇಶದಲ್ಲಿ. ಹೇಳ್ಬೇಕು ಅಂದರೆ ಈಗ ನಮಗೆ ಕುಡಿತದಿಂದ ಬರುವಂಥ ಏನು ಮದ್ಯಪಾನದಿಂದ ಬರುವಂಥ ರೆವೆನ್ಯೂಯಿಂದ ಎಲೆಕ್ಷನ್ಸ್ ನಡೀತದೆ, ಆಮೇಲೆ ವೈದ್ಯಕೀಯ ಇದಕ್ಕೆ ದುಡ್ಡು ಹೋಗ್ತದೆ, ಆಮೇಲೆ ದೇವಸ್ಥಾನಗಳು ದುಡ್ಡು ಹೋಗ್ತದೆ, ಮೋರ್ ಓವರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ದುಡ್ಡು ಹೋಗ್ತದೆ. ಏನು ನಾವು ಕೊಡೋ ದುಡ್ಡಲ್ಲಿ ನೀವು ನಮ್ಮ ದುಡ್ಡು ತಗೊಂಡು ನೀವು ಅದನ್ನು ನಮ್ಮ ಪದ ಬಳಕೆ ಬಳಸ್ತಿರಂದ್ರೆ ನೀವು ಎಷ್ಟು ಮಾತ್ರ ಸತ್ಯ ಸರ್? ಸರಿಗ 1 ಡೇ ಅಂತ ಹೇಳಿ ನೀವು ಬೇಡಿಕೆ ಇಟ್ಟಿದ್ದೀರಿ, ಯಾವ ದಿನ ಅಂತ ಹೇಳಿ ನಿಮ್ಗೆ ಬೇಕು? ಡಿಸೆಂಬರ್ 31 ದಿನ 31 ಅವತ್ತ ಮದ್ಯಪಾನರ ಪ್ರಿಯರ ಡೇ ಮಾಡಲೇಬೇಕು ಸರ್. ಸರ್ಕಾರನೇ ಆಚರಿಸ್ಬೇಕು ಸರ್. ಎಲ್ಲ ಜಯಂತಿ ಹೆಂಗೆ ಆಚರಿಸ್ತಿರೋ ಹಂಗೆ ಮದ್ಯಪಾನ ದಿನನ ಸರ್ಕಾರನೇ ಆಚರಿಸ್ಬೇಕು. ಅವತ್ತು ಹೆಂಗೆ ಇದನ್ನ ಮಾಡ್ಬೇಕು ಅಂದ್ರೆ, 30 ವರ್ಷ ಎಲ್ಲ ನೀವು ಲಾಭ ತಗೊಂಡಿರ್ತೀರಿ, ಸರ್ಕಾರ ಲಾಭ ತಗೊಂಡಿತ್ತೆ, ಬಾರ್ ಓನರ್ಗಳು ಲಾಭ ತಗೊಂಡಿರ್ತೀರಿ, ಯಾರು ಏನು ಫ್ರೀ ಮಾಡ್ತಿರಲ್ಲ. ಅವತ್ತ 50% ಆಫರ್ ಕೊಡ್ಬೇಕು, ಮದ್ಯಪಾನ ಪ್ರಿಯರಿಗೆ 50% ಆಫರ್ ಕೊಡ್ಬೇಕು. ಅವತ್ತೊಂದಿನ ಆ ಥರ ಆಫರ್ ಕೊಡ್ಬೇಕು ಅಂತ ನಾವು ಹೇಳ್ತೀವಿ. ಆಮೇಲೆ ಇನ್ನೊಂದು ಏನಂದ್ರೆ, ಯಾವತ್ತೇ ಕಾರಣಕ್ಕೂ ನಮ್ಮ ರೈತರುಗಳನ್ನಾಗಲಿ, ಸಣ್ಣ ಪುಟ್ಟ ಅಂಗಡಿಯರು 10 ರೂಪಾಯಿ ಆಸೆಗೆ ಅವ್ರು ಮಾರ್ತಿದ್ದಾರೆ. ಅವ್ರು ಏನು ಬೇರೆ ತಂದು ಮಾರ್ತಿಲ್ಲ, ನೀವೇನು ಕೊಟ್ಟಿದ್ದೀರೋ ಆ ಸ್ಟಾಕ್ ತಗೋ ಅಲ್ಲಿ ಮಾರ್ತಾರೆ. ಯಾವುದೇ ಕಾರಣಕ್ಕೂ ಇವತ್ತಿನ ಎಚ್ಚರಿಕೆ ಕೊಡೋದ್ರೆ ಪೊಲೀಸ್ನವರಾಗಲಿ ಮತ್ತೆ ಅಬಕಾರಿಯರಾಗಲಿ ಅವ್ರ ಮನೆ ಹತ್ರ ಹೋಗಿ ಕೊಡೋದು ಇಲ್ಲ, ನೀವು ಇಲ್ಲಿ ಕೊಡೋದು ನಿಲ್ಲಿಸ್ಬೇಕು. ಇಲ್ಲ, ನೀವು ಅಲ್ಲೂ ಕೊಟ್ಟು ಅವ್ರನ್ನೂ ಕಳಿಸೋದು ಅಂದ್ರೆ ಏನು ಅರ್ಥ? ಇದನ್ನ ಇವತ್ತೇ ನಿಲ್ಲಿಸ್ಬೇಕು ಸರ್. ಈ ಸರ್ಕಾರ ಮೇಯ್ನ್ ಇದನ್ನ ತಗೊಬೇಕು. ನಮ್ಮ ಸಣ್ಣ ಪುಟ್ಟ ರೈತರುಗಳ ಮನೆಗೆ ಹೋಗೋದು ಸರ್, ಹೆಂಗಸರು ಮಕ್ಳು ಇರ್ತಾರೆ, ಹಾಗೆ ನುಗ್ಗೋದು, ಎದುರಿಸೋದು ಅವ್ರನ್ನ ಭಾಳ ಆಗ್ತಾ ಇದೆ ಸರ್ ಹಳ್ಳಿಗಳಲ್ಲಿ. ಇದೊಂದು ನಿಲ್ಲಿಸ್ಬೇಕು ಸರ್. ಇವೇನು ಮದ್ಯಪ್ರಿಯರ ಬೇಡಿಕೆಗಳಾಗಿರುವಂತಹದ್ದು, ಏನು ಮದ್ಯಪ್ರಿಯರಿಗೆ 31 ಅಂತ ಹೇಳಿ ಒಂದು ದಿನ ಘೋಷಣೆ ಮಾಡಬೇಕು. ಅದೇ ರೀತಿ 31ಗೆ ಏನು ಕೆಲವೊಂದಿಷ್ಟು ಡಿಸ್ಕೌಂಟ್ಗಳನ್ನು ನೀಡಬೇಕಂತ ಹೇಳಿ ಈಗಾಗಲೇ ಏನು ಬೇಡಿಕೆ ಇಟ್ಟುಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮರಾಮನ್ ರೋಹಿತ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.